ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅನುಪ್ರಿಯಾ, ಊರು ಕಮಲಾನಗರ, ವಯಸ್ಸು 42 ವರ್ಷ ತುಂಬಿದೆ, ತೂಕ 70 kg, ಎತ್ತರ 158 ಸೆಂಟಿಮೀಟರ್, ಕೆಲಸ ಸರ್ಕಾರಿ ಹುದ್ದೆ, ಸಂಬಳ 53,000, ಗಂಡ ನಿಧನರಾಗಿದ್ದಾರೆ, ಮಕ್ಕಳು ಒಬ್ಬ ಮಗ ಇದ್ದಾನೆ, ಸಮಸ್ಯೆ ಚೂಲು ಜಾಸ್ತಿಯಾಗಿದೆ, ಮಿಂಡಬೇಕು. ಸ್ನೇಹಿತರೆ, ಇದು ಇಷ್ಟು ಅನುಪ್ರಿಯಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮೈನೋಟ ಸಾಮಾನ್ಯವಾದ ಮೈಕಟ್ಟು, ಚಂದಿರನ ಹಾಗೆ ದುಂಡು ಮುಖ, ಖಾಲಿ ಹಣೆ, ಗಂಡ ಇಲ್ಲ, ತುಂಬಿದ ಎದೆಗಳು, ತೂತಿನ ಅಗಲ ಬಂದು 3.2 ಇಂಚು, ಕೆಂಪಾದ ತುಟಿ ಅಂಚು, ಮುದ್ದಾದ ಗಿಳಿ ಮೂಗು. ಸ್ನೇಹಿತರೆ, ಅನುಪ್ರಿಯಾ ಅವರು ಮೈಕಟ್ಟಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಅನುಪ್ರಿಯಾ ಅವರನ್ನ ಇಷ್ಟಪಡುವರು ಕಮೆಂಟ್ ಮಾಡಿ ತಿಳಿಸಿ. ಆಸ್ತಿಯ ವಿವರ ಬಂದು 90 ಲಕ್ಷದ ಐಷಾರಾಮಿ ಮನೆ ಇದೆ, 3 ಶಾಪ್ ಬಾಡಿಗೆಗೆ ಕೊಟ್ಟಿದ್ದೇನೆ, ತಿಂಗಳಿಗೆ 30,000 ಬರುತ್ತೆ, ಒಂದು i20 ಕಾರು ಇದೆ, ಅಕೌಂಟ್ನಲ್ಲಿ ಒಳ್ಳೆಯ ಹಣ ಇಟ್ಟಿಕೊಂಡಿದ್ದೇನೆ, ಗಂಡನ ಪೆನ್ಷನ್ ಕೂಡ ಬರುತ್ತೆ, ಒಂದು 30/40 ಸೈಟ್ ಕೂಡ ಇದೆ. ಸ್ನೇಹಿತರೆ, ಇದು ಇಷ್ಟು ಆಸ್ತಿಗೆ ಸಂಬಂಧಪಟ್ಟ ವಿವರವನ್ನ ನೀಡಿದ್ದಾರೆ. ಯಾಕೆ ಒಬ್ಬ ವರ ಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಬದುಕಿನಲ್ಲಿ ಸುಖ ಶಾಂತಿ ನೀಡಲು ವರ ಬೇಕು, ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ವರನ ಅವಶ್ಯಕತೆ ಇದೆ, ರಾತ್ರಿ ಮೂಡು ಬಂದಾಗ ಕೇಯಲು ಬೇಕು, ಒಂಟಿ ಜೀವನ ಸಾಕಾಗಿದೆ, ಬದುಕು ಬೇಡವಾಗಿದೆ, ಈ ಎಲ್ಲ ಕಷ್ಟಗಳನ್ನ ನೀಗಿಸಲು ಗಂಡು ಬೇಕು, ಮನೆಯ ಕೆಲಸದಲ್ಲಿ ಸಹಾಯ ಮಾಡಲು ಬೇಕು, ಎಲ್ಲಾದರೂ ಹೊರಗೆ ಹೋದಾಗ ಒಬ್ಬ ಜೊತೆಗಾರ ಬೇಕು, ತೂತಿಗೆ ಸುಖ ಬೇಕು, ಚೆಂಡುಗಳಿಗೆ ಹಾಲು ಬರಬೇಕು. ಹಾಗಾಗಿ ವರನ ಹುಡುಕಾಟದಲ್ಲಿ ಇದ್ದೇನೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೀಡುವ ಸವಲತ್ತುಗಳು: ಪ್ರತಿ ತಿಂಗಳು 20,000 ಸಂಬಳ ಕೊಡ್ತೀನಿ, ಮನೆ ಕೆಲಸದ ಬಗ್ಗೆ ಒಂದಿಷ್ಟು ಗೊತ್ತಿರಬೇಕು, ದಿನ 1 ಸಾರಿ ದೆಂಗಿದರೆ ಅದಕ್ಕೂ ಸಹ ಸಂಬಳ ಕೊಡ್ತೀನಿ, ತಾಳ್ಮೆ ಸಹನೆ ಮುಖ್ಯವಾಗಿ ಇರಬೇಕು, ನನಗೆ ಮರ್ಯಾದೆ ಕೊಡಬೇಕು, ಇಲ್ಲ ಅಂದರೆ ಕೆಲಸದಿಂದ ತೆಗೆಯುತ್ತೇನೆ, ನೀವು ಕುಟುಂಬದ ಜೊತೆ ಬಂದರೆ ಉಳಿದುಕೊಳ್ಳಲು ಮನೆ ಕೊಡ್ತೀನಿ, ಮನೆ ಕೆಲಸದ ಜೊತೆ ತೂತಿಗೂ ಗೂಟ ಹಾಕಬೇಕು, ಇಲ್ಲ ಅಂದರೆ ಯಾವುದೇ ಸವಲತ್ತುಗಳು ನೀಡುವುದಿಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ, ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.